ಕನ್ನಡ ಜಾಣೆಯರ ನಮಸ್ಕಾರ. ಇಡೀ ದೇಶದ ಎಲ್ಲರ ಗಮನ ಗುಜರಾತಿನ ಒಂದು ನಗರ, ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಅಂಬಾನಿಯ ಮಗನ ಮದುವೆ, ಸಾವಿರಾರು ಕೋಟಿ ಮದುವೆ. ಇದಕ್ಕೆ ನಮ್ಮ ಕನ್ನಡದ ಒಬ್ಬ ಚಿಂತಕ ಶಿವಸುಂದರ್ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದರೆ ಅದನ್ನ ನಿಮಗೆ ನೆನಪು ಮಾಡ್ತೀನಿ. ಸಾವಿರ ರೈತರ ಸಾವಿಗೆ ಸಂತಾಪಿಸದ ಸಮಾಜವೊಂದು ಸಾವಿರ ಕೋಟಿಯ ಮದುವೆಗೆ ಸಂಭ್ರಮಿಸುವುದು ಸಂಸ್ಕೃತಿಯಲ್ಲ, ವಿಕೃತಿ. ಕೊಳೆಯುತ್ತಿರುವ ನಾಗರಿಕತೆಯೊಂದರ ದುರ್ವಾಸನೆ ಅಂತ ಕರೀತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಇದು ಮುನ್ಸೂಚನೆ, ಅಂದ್ರೆ ಒಂದು ಆರೋಗ್ಯಕರ ಸಮಾಜ ಅಲ್ಲ ಇದು. ಈ ನಾಗರಿಕತೆ ಸಮಾಜ ಕೊಳತು ನಾರ್ತಾ ಇರೋದಕ್ಕೆ ಪ್ರತೀಕ ಅಂತ ಹೇಳ್ತಾರೆ. ಬಹಳ ಅರ್ಥವತ್ತಾದ ಮಾತು ಈ ಸಂದರ್ಭಕ್ಕೆ ಹೊಂದುತ್ತೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಅಂಬಾನಿ ಮಗನ ಮದುವೆ, ಸಾವಿರಾರು ಕೋಟಿ ಖರ್ಚು. ಅದರಲ್ಲೂ ಸಹ ನಮ್ಮ ಮೀಡಿಯಾಗಳಿದಾರಲ್ಲ, ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಯಾವುದೋ ಒಂದು ಇಲ್ಲಿ ನಮ್ಮ ದೇಶದಲ್ಲಿ ಸಾವಿರಾರು ಜಾತಿಗಳು, ಸಾವಿರಾರು ಆಚರಣೆಗಳು, ಸಾವಿರಾರು ಥರದ್ದು ಇದೆಯಲ್ಲ. ಯಾವುದೋ ಒಂದು ಜನಾಂಗದವರು ಈ ಸತ್ತರಿಗೆ ಅಳಕ್ಕೂ ಸಹ ದುಡ್ಡು ಕೊಟ್ಟು ಕರೆಸ್ತಾರಂತೆ. ಸತ್ತರ್ಗೆ ಅಳಬೇಕಲ್ಲ, ದುಡ್ಡು ಕೊಟ್ಟು ಕರೆಸ್ತಾರಂತೆ. ಜಾಸ್ತಿ ದುಡ್ಡು ಕೊಟ್ರೆ ಜಾಸ್ತಿ ಹೇಳ್ತಾರೆ, ಕಮ್ಮಿ ದುಡ್ಡು ಕೊಟ್ರೆ ಕಮ್ಮಿ ಹೇಳ್ತಾರೆ. ಹಂಗೆ ಇವತ್ತು ಅಂಬಾನಿ ತನ್ನ ಮಗನ ಒಂದು ಎಮೋಷನ್ ಇದೆಯಲ್ಲ, ಅದನ್ನೆಲ್ಲ ಸಣ್ಣ ಸಣ್ಣದನ್ನ ವರದಿ ಮಾಡಲಿಕ್ಕೆ, ಹಳ್ಳಿಕ್ಕೆ ಬೇರೆ ಯಾರನ್ನೂ ಕರೆಸಿಲ್ಲ, ಭಾರತದ ಮೀಡಿಯಾಗಳನ್ನು ಕರೆಸಿದಾನೆ. ಈ ಮೀಡಿಯಾಗಳು ಅಂಬಾನಿ ತಾಳಕ್ಕೆ ಹೆಂಗ್ ಕುಣಿತಾವ್ರೆ ಅಂದ್ರೆ, ಅಯ್ಯೋ ಅವನ ಮಗನ ಮಾತು, ಎಮೋಷನ್, ಅದನ್ನ ಬೇರೆ ಬೇರೆ ಆ್ಯಂಗಲಲ್ಲಿ ಪೈಪೋಟಿ ಮೇಲೆ ವರ್ಣಿಸ್ತಾ ಇದ್ದಾರೆ. ಹೆಂಗೆಲ್ಲ ವರ್ಣಿಸ್ಬೋದು, ಯಾವ ಆ್ಯಂಗಲಲ್ಲಿ ವರ್ಣಿಸ್ಬೋದು ಅಂತ ಹೇಳ್ಬಿಟ್ಟು ಪೈಪೋಟಿ ಮೇಲೆ ವರ್ಣಿಸ್ತಾ ಇದ್ದಾರೆ. ಅಂಬಾನಿಗೆ ಮಾತ್ರ ಭಾವನೆಗಳಿರೋದಾ? ಬೇರೆ ಯಾರಿಗೂ ಭಾವನೆಗಳಿಲ್ವಾ? ಮತ್ತು ನಮ್ಮ ಸಿನಿಮಾ ತಾರೆಗಳು, ಕ್ರಿಕೆಟ್ ಪ್ಲೇಯರ್ಗಳು, ಈ ಸೆಲೆಬ್ರಿಟಿಗಳು ತಾನು ಮುಂದು ಅಂತ ಹೇಳ್ಬಿಟ್ಟು ಗುಲಾಮ್ರ ರೀತಿ ಹೋಗಿ ಗುಲಾಮ್ರ ತರ ಕೈ ಕಟ್ಕೊಂಡು ನಿಂತ್ಕೊಂಡು ಹೇಳ್ದಂಗೆ ಕೋತಿ ಕುಣ್ದಂಗೆ ಎಲ್ಲ ಕುಣಿತಾವ್ರೆ. ಹೌದು, ಹಂಗೆ ಕುಣಿತಾ ಇರೋದು. ನೀವು ನೆನಪಿದೆಯಾ, ಈ ಜನಸಾಮಾನ್ಯರ ಯಾವ್ದಾರ ಒಂದು ಕಾರ್ಯಕ್ರಮಗಳಿಗೆ ಈ ಸೆಲೆಬ್ರಿಟಿಗಳನ್ನ, ಸಿನಿಮಾದಲ್ಲಿರ್ಬೋದು, ಕ್ರಿಕೆಟರ್ಸ್ ಇರ್ಬೋದು, ಯಾರನ್ನೇ ಆಗ್ಲಿ ಕರಿಬೇಕು ಅಂದ್ರೆ ಅವ್ರ ದೌಲತ್ತೆ ಬೇರೆ, ಅವ್ರ ಗತ್ಗಳೇ ಬೇರೆ. ಸುಮ್ಮನೆ ಅಂತೂ ಬರಲ್ಲ. ಇಲ್ಲಿ ಕೊಡುವ ರಾಜ ಮರ್ಯಾದೆನೇ ಬೇರೆ, ಅಲ್ಲಿ ಎಲ್ಲನೂ ಬಿಚ್ಚಾಕೊಂಡು ಕುಣಿತಾ ಇದ್ದಾರೆ. ಯಾಕೆಂದ್ರೆ ದುಡ್ಡು, ಅಂಬಾನಿ ದುಡ್ಡು. ಏನ್ ಅಂಬಾನಿ ಇದ್ದಕ್ಕಿದ್ದಂಗೆ ಏನ್ ಶ್ರಮಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡ್ಬಿಟ್ರ? ಇವತ್ತು ಸಿರಿವಂತಿಕೆ ನಿಂತಿರೋದು ಬಡವನ ಬೆವರಿನ ಮೇಲೆ ಸಿರಿವಂತಿಕೆ ನಿಂತಿದೆ ಅಂತ ಹೇಳ್ತಾರೆ. ಆದ್ರೆ ಇಷ್ಟೆಲ್ಲ ಸಿರಿವಂತಿಕೆ ಕೆಲವು ವರ್ಷಗಳಲ್ಲಿ, ನನಗೆ ಗೊತ್ತಿರೋ ಪ್ರಕಾರ, ನಾನು ಓದ್ಕೊಂಡಂಗೆ, ಧೀರುಭಾಯಿ ಅಂಬಾನಿ ಸಾಯುವಾಗ 70 ಕೋಟಿ ರೂಪಾಯಿ ಇತ್ತು ಅಂತ ಹೇಳ್ತಾರೆ. ಇವು ಅಣ್ಣ ತಮ್ಮ ಇಬ್ಬರದು ಸೇರಿಸಿ, ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ, 70 ಕೋಟಿ ರೂಪಾಯಿ. ಇವತ್ತು ಎಷ್ಟು 7 ಲಕ್ಷ ಕೋಟಿನೋ 8 ಲಕ್ಷ ಕೋಟಿನೋ ಗೊತ್ತಿಲ್ಲ. ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸರ್ಕಾರದ ನೆರವಿಲ್ದರೆ ಆಗುತ್ತಾ? ಅದರಲ್ಲೂ ಸಹ ಕೊರೋನಾ ಟೈಮ್ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಈ ತಳಮಧ್ಯಮ ವರ್ಗದವರು, ಸಣ್ಣ ಪುಟ್ಟ ಇಂಡಸ್ಟ್ರಿಯಲ್ಗಳು ಮುಳುಗೋಗ್ಬಿಟ್ಟು. ಬೇಕಾದ್ರೆ ಸುತ್ತಮುತ್ತ ನೋಡಿ, ಯಾರು ಬೇಕಾದ್ರೂ ಇರ್ತಾರೆ. ಎಷ್ಟೋ ಜನ ಹೇಳ್ತಾರೆ, ಹೌದಪ್ಪ ಕೊರೋನಾ ಎಫೆಕ್ಟ್ ಆಗ್ತು, ನನಗೆ ಬಿಸ್ನೆಸ್ ಹಾಳಾಯ್ತು, ಬದುಕಾಳಾಯ್ತು. ಎಷ್ಟೋ ಜನದ್ದು ಸುಸೈಡ್ ಮಾಡ್ಕೊಂಡು ಲೆವೆಲ್ಗಾಯ್ತು. ಸುಸೈಡ್ ಮಾಡ್ಕೊಂಡ್ರು, ಅವ್ರು ಬೆಳಕಿಗೆ ಬರಲಿಲ್ಲ. ಅವ್ರು ಪಾಪ 10 ಜನಕ್ಕೋ 20 ಜನಕ್ಕೋ 100 ಜನಕ್ಕೋ 200 ಜನಕ್ಕೋ 300 ಜನಕ್ಕೆ ಕೆಲಸ ಕೊಟ್ಟಿದ್ದಂಥವ್ರು ಬೀದಿ ಭಿಕಾರಿಗಳಾದ್ರು. ಇಬ್ಬರು ಮಾತ್ರ ಹೆಂಗಾದ್ರು? ಅಂಬಾನಿ ಅದಾನಿ ಸುಮ್ಮನೆ ಆಗ್ಬಿಟ್ರ? ಸರ್ಕಾರ, ಅದರಲ್ಲೂ ಸಹ 140 ಕೋಟಿ ಜನಸಂಖ್ಯೆ ಇರುವ ಇಂಥ ಬೃಹತ್ ದೇಶದ ಪ್ರಧಾನಮಂತ್ರಿನೇ ಬೆನ್ನೆಲುಬಾಗಿ ನಿಂತ್ರೆ, ಸರ್ಕಾರನೇ ಬೆನ್ನೆಲುಬಾಗಿ ನಿಂತ್ರೆ, ಆ ಇಬ್ಬರು ಬೆಳವಣಿಗೆಗೋಸ್ಕರ ಬೆಳೆದೇ ಇರ್ತಾರ? ಇದೇ ತರ ತುಂಬಾ ಜನ ಬೆಳೆಸ್ಬೋದಾಯ್ತಲ್ಲ ನೀವು. ಆದ್ರೆ ಇವತ್ತು ಅವ್ರ ಶ್ರೀಮಂತಿಕೆ ಯಾವ ಮಟ್ಟಕ್ಕೆ ಅಂದ್ರೆ, ಒಬ್ಬ ಪ್ರಧಾನಿ ನರೇಂದ್ರ ಮೋದಿಗೆ ಇರುವ ಸೆಕ್ಯೂರಿಟಿ ಏನಿದೆಯಲ್ಲ, ಆ ಬಂದೋಬಸ್ತ್ ಏನಿದೆಯಲ್ಲ, ಅದನ್ನ ಅಂಬಾನಿಗಿದೆ ಆ ಸೆಕ್ಯೂರಿಟಿ, ಆ ಮಟ್ಟದ ಭದ್ರತೆ ಬೇಕೇನ್ರಿ? 7,000ನೋ 8,000ನೋ 10,000 ಕೋಟಿನೋ ಖರ್ಚು ಮಾಡಿ ಇರೋರು 3-4 ಜನಕ್ಕೆ ಮನೆ ಕಟ್ಕೊಳೋದು ಬೇಕಾ? ಅವರು ಅನ್ನತನ ತಿನ್ನೋದು, ಅವ್ರು ತಿನ್ನೋದು ಹೊಟ್ಟೆ ತುಂಬುವಷ್ಟು ಅನ್ನ ತಿಂತಾರೆ, ಅದಕ್ಕಿಂತೇನು ಜಾಸ್ತಿ ತಿನ್ನಕ್ಕಾಗಲ್ಲ ಅಲ್ವಾ? ಆದ್ರೆ ಸುತ್ತಮುತ್ತ ಸ್ಲಮ್ ಇದೆ, ಅಲ್ಲಿ ಸುತ್ತಮುತ್ತ ಸ್ಲಮ್ ಇದೆ. ಮತ್ತು ಅದೇನೋ ಅದೆಷ್ಟೋ ಎಕರೆಯಲ್ಲಿ ಅದೆಷ್ಟೋ ಕಾಡು ಪ್ರಾಣಿಗಳನ್ನ ಇವರು ಸಾಕದಂತೆ, ಅದಕ್ಕೆ ನೆರವಾಗದಂತೆ, ಅದು ಬಿಂಬಿಸ್ಕೊಳೋದಂತೆ. ಪ್ರಾಣಿಗಳ್ರಿ, ಮನುಷ್ಯ ಸಾಕ್ರಿ ಫಸ್ಟು. ಮನುಷ್ಯ ತರ ನೋಡಿ ಇವತ್ತು ಈ ಮಟ್ಟಕ್ಕಿದ್ರೆ ಅಂದ್ರೆ. ಮತ್ತೆ ಇಲ್ಲಿ 2 ತರ ಭಾರತ ಇದೆ, ನಿಮ್ಗೆ ಗೊತ್ತಿರಬೇಕು. ಹಿಂದೆ ಅಮೆರಿಕದ ಒಬ್ಬ ಅಧ್ಯಕ್ಷರು ಬರ್ತಾರಲ್ಲ, ಅಮೆರಿಕ ಅಧ್ಯಕ್ಷರು ಗುಜರಾತಿಗೆ ಬಂದಾಗ ಗೋಡೆ ಕಟ್ಬಿಡ್ತಾರೆ ನಿಮಗೆ. ಅಂದ್ರೆ ಇಲ್ಲಿ ಸ್ಲಮ್ಗಳಾಗ್ಲಿ, ಮೋರಿಗಳಾಗ್ಲಿ, ಬಡತನ ಆಗ್ಲಿ ಯಾವುದೂ ಕಾಣಬಾರ್ದು ಅವ್ರಿಗೆ. ಬರೀ ಭಾರತ ಅಂದ್ರೆ ಶ್ರೀಮಂತಿಕೆ, ಮತ್ತೊಂದು ಇಷ್ಟು ಮಾತ್ರ ಕಾಣಬೇಕು ಅಂತಾರ. ಅಂದ್ರೆ ನಿಜದ ಭಾರತವನ್ನ ಮುಚ್ಚಿಟ್ಟು ಕೃತಕವಾದ ಐಷಾರಾಮಿ ಭಾರತವನ್ನ ಮಾತ್ರ ನೀವು ತೋರಿಸ್ತಾ ಇದ್ರಲ್ಲ.
ಅದು ಇವತ್ತಿನ ಕಾಲ ಎಷ್ಟು ದಿವಸ ಮುಚ್ಚಿಡಕ್ಕಾಗತ್ತೆ? ಈ ಜಾಗತೀಕರಣದ ಸಂದರ್ಭದಲ್ಲಿ ಯಾರು ಮುಚ್ಚಿಡಕ್ಕಾಗಲ್ಲ, ಬೈಲಾಗಲೇಬೇಕು, ಬೈಲಾಗಲೇಬೇಕು. ತಡೆಗೋಡೆ ಕಟ್ಬಿಟ್ಟು ನೀವು ಅವ್ರನ್ನ ಮುಚ್ಚಿಟ್ಬಿಟ್ಟು ಕಳಿಸ್ಬಿಟ್ರಿ. ಆದರೆ ಮುಚ್ಚಿದ ತಕ್ಷಣ ಎಲ್ಲ ಮತ್ತೆ ಜಗತ್ತಿಗೆ ಗೊತ್ತಾಗಲ್ವಾ? ಗೊತ್ತಾಗೇ ಆಗುತ್ತಲ್ವಾ? ಇಲ್ಲಿ ಏನಾಗಿದೆ ಅಂದರೆ ಭಾರತ ಇಲ್ಲ ಹಿಂದಿನ ಥರ ಇಲ್ಲ, ತುಂಬ ಬೆಳೀತಾ ಇದೆ. ಅದರಲ್ಲೂ ಮೋದಿಯವ್ರು ಬಂದ ಮೇಲೆ ವಿಶ್ವಗುರು ಆಗ್ಬಿಟ್ಟಿದೆ ಜಗತ್ತಿಗೆ. ಯಾವ ಮಟ್ಟಿಗೆ ಕೆಲ ಶ್ರೀಮಂತರನ್ನ, ಅದರಲ್ಲೂ ಇಬ್ಬರು ಶ್ರೀಮಂತರನ್ನ ತೋರಿಸ್ಕೊಂಡು ಇವರು ಐಷಾರಾಮಿ ಕಾರುಗಳು, 50 ಕಾರು 60 ಕಾರುಗಳು, ಕೋಟಿ ಖರ್ಚು ಮಾಡೋ ಕಾರುಗಳು, ಒಬ್ಬೊಬ್ಬ ಮಗಳ ದಿನ 90 ಕೋಟಿ ರೂಪಾಯಿ ಡ್ರೆಸ್ ಅಂತೆ, ಆ ಮಗನ ದಿನ 50-60 ಕೋಟಿ ವಾಚ್ ಅಂತೆ. ಅವನೇನೋ ಭಾವನಾತ್ಮಕವಾಗಿ ಮಾತಾಡಿದಂತೆ, ಅದು ನೋಡಿ ಅವರಪ್ಪ ಕಣ್ಣಲ್ಲಿ ನೀರು ಸುರಿಸ್ಬಿಟ್ನಂತೆ. ಅದನ್ನ ಈ ಟಿವಿಗಳು ಅಯ್ಯೋ ಸ್ವಲ್ಪ ಭಾವನೆಗಳು ಅವ್ರಿಗೆ ಮಾತ್ರನ, ಜನಸಾಮಾನ್ಯ ಭಾವನೆ ಇಲ್ವಾ? ಒಬ್ಬ SSLC ಪಾಸ್ ಆದಾಗ ಒಬ್ಬ ಕೂಲಿ ಮಾಡೋರು, ಮತ್ತಿಂದೇನೋ ಮಾಡೋರು, ಮನೆ ಕೆಲಸ ಮಾಡೋರು, ಅವ್ರ ಹೆಣ್ಮಕ್ಳು ಅಂದ್ರೆ ಅವ್ರ ಮಕ್ಕಳು ಒಂದು ಪಾಸ್ ಆದಾಗ ಅದೇ ಎಮೋಷನ್ ಇರುತ್ತೆ. ಮತ್ತೆ ಎಷ್ಟೋ ಜನಕ್ಕೆ ಇವತ್ತು ರೈತರ ಆತ್ಮಹತ್ಯೆಗಳಾಗ್ತಾ ಇದೆ, ತಿನ್ನಕ್ಕಿಲ್ಲ. ನೀವು ಹೇಳ್ಬೋದು ಇವತ್ತಿನ ಅನ್ನ ಇಲ್ಲದಲ್ಲಿ ಯಾರು ಸಾಯ್ತಾ ಇಲ್ಲ ಅಂತ, ಬರೀ ಅನ್ನ ಮಾತ್ರ ಮುಖ್ಯನಾ? ಪ್ರತಿಯೊಬ್ಬ ಮನುಷ್ಯನಿಗೂ ನನಗೇನು ಬೇಕನ್ಸುತ್ತೆ ಇನ್ನೊಬ್ರಿಗೆ ಬೇಕನ್ಸುತ್ತೆ. ನೀವು 90 ಕೋಟಿ ರೂಪಾಯಿ ಡ್ರೆಸ್ ಹಾಕೋಬೋದು, ತಮ್ಮನೆ ಮಕ್ಕಳು ಅದು 900 ರೂಪಾಯಿ ಡ್ರೆಸ್ ಹಾಕ್ಬೇಕು ಅನ್ಸಲ್ವಾ? ಇರುತ್ತಲ್ವಾ? ನೀವು ಹೇಳ್ಬೋದು ಅವ್ರು ಸಂಪಾದನೆ ಮಾಡಿದ್ರೆ ಬಿಡ್ರಿ, ಅವ್ರ ದುಡ್ಡು ಅವ್ರು ಶೋಕಿ ಮಾಡ್ತಾರೆ, ಹೆಂಗಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸಿದ್ಲಿಂಗೆ ಒಂದು ಮಾತು ಹೇಳೋರು, ಮನುಷ್ಯ ಹುಟ್ಟಕ್ಕಿಂತ ಮುಂಚೆ ಭೂಮಿ ಎಲ್ಲರಿಗೂ ಸೇರುತ್ತಂತೆ, ಅಥವಾ ಯಾವನಿಗೂ ಸೇರಿರಲ್ವಂತೆ. ಹಿಂಗೆ ಬಂದ್ಬಿಡ್ತೀವಿ ಇಷ್ಟೊಂದು ಶ್ರೀಮಂತಿಗೆ. ನೀವು ಹೇಳ್ತಾರೆ, ಕೆಲವರು ಹೇಳ್ತಾರೆ ನಾವು ಕಷ್ಟ ಬೀಳ್ತೀವಿ, ನಾವು ಬೆವರಿಸ್ತೀವಿ. ಯಾಕಾಗಲ್ಲ? ಆಗಲ್ಲ. ಯಾಕೆ ಅಂದರೆ ನಿಮಗೆ ಸರ್ಕಾರದ ಬೆಂಬಲ ಇಲ್ಲ. ನಿಮ್ಗೊಂದು ಲಕ್ಷ ಸಾಲ ಕೊಡಬೇಕು ಅಂದರೆ ಇದೇ ಬ್ಯಾಂಕ್ಗಳು ಏನೇನು ರೂಲ್ಸ್ ಆಗ್ತಾವ್ರಿ, ಎಷ್ಟು ರೂಲ್ಸ್ಗಳಾಗ್ತವೆ. ಮತ್ತು ಅದಕ್ಕೆ 3 ಪಟ್ಟು ಆಗೋದು ನಿಮ್ಮ ಆಸ್ತಿನ ಮತ್ತೊಂದು ಹಣ ಇಡಬೇಕಲ್ಲಿ. ಇವ್ರಿಗೆ ಈಸಿಯಾಗಿ ಸಾಲ ಸಿಕ್ಬಿಡ್ತವೆ. ಮತ್ತು ಎಲ್ಲವನ್ನೂ ಕಿತ್ತು ಇಬ್ಬರಿಗೆ ಹಂಚ್ಬೇಕು ಅಂದ್ರೆ ಹೆಂಗ್ರಿ? ನೀವು ಎಲ್ಲ ಆಯಿಲ್ ತಗೊಳ್ಳಿ, ಫೋನ್ ತಗೊಳ್ಳಿ, ಯಾವುದೇ ಕ್ಷೇತ್ರ, ತರಕಾರಿ ಮಾರೋ ಲೆವೆಲಿಗೆ ಬಂದ್ಬಿಟ್ರು. ಹಿಂದೆ ನಮ್ಮ ಸಣ್ಣ ಶೆಟ್ರ್ ಅಂಗಡಿಗಳು ಇರ್ತಾ ಇದ್ದು, ಫುಟ್ಪಾತಲ್ಲಿ ತರಕಾರಿ ಮಾರ್ತಾ ಇದ್ರು. ಅಂಗಡಿಗಳು ಎಲ್ಲವನ್ನೂ ಸಹ ಮಾಲ್ ಸಂಸ್ಕೃತಿ ಬಂದು ಎಲ್ಲವನ್ನೂ ಒಬ್ಬನೇ ಕಬ್ಜಾ ಮಾಡೋ ಅಂಥದ್ದು, ಇಂಡೈರೆಕ್ಟಾಗಿ ಎಲ್ಲರೂ ಸಾಯಿಸೋ ಅಂಥದ್ದು. ಪ್ರತಿಯೊಂದು ಬಂದರುಗಳು ತಗೊಳ್ಳಿ, ಏರ್ಪೋರ್ಟ್ ತಗೊಳ್ಳಿ, ಇವರಿಬ್ಬರಿಗೆ ಕೊಡ್ತಾ ಇದ್ರೆ ಸರ್ಕಾರನೇ ಕಟಿಬದ್ಧವಾಗಿ ನಿಂತು ಬಿಟ್ರೆ ಶ್ರೀಮಂತರಾಗಲ್ವ ಅವರು? ಅಂದರೆ ದುಡ್ಡು ಚೆಲ್ಲೋದು, ದುಡ್ಡು ಮಾಡೋದು, ಲಂಚ ಕೊಡೋದು, ಶ್ರೀಮಂತಿಕೆ ಆಗೋದು, ಅದು ಬೇರೆಯವರಿಗೂ ಆಗಲ್ಲ. ಇದು ಎಷ್ಟು ತಾರತಮ್ಯ ಇದೆ ಅಂದರೆ, ಅಲ್ಲ ಎಲ್ಲರೂ ಶ್ರೀಮಂತರಾಗಿದ್ರೆ ಪರವಾಗಿಲ್ಲ. ಅಂದರೆ ನಾನು ಹೇಳೋದು ಸಂಪೂರ್ಣವಾಗಿ ಎಲ್ಲರೂ ಅಂಬಾನಿ ಥರನೇ ಇರಬೇಕು ಅಂತಲ್ಲ, ಒಂದು ಮಟ್ಟಿಗೆ ಎಲ್ಲರೂ ಸಹ ಅನುಕೂಲಸ್ಥರಾದ್ರೆ ಪರವಾಗಿಲ್ಲ. ಇದು ಹಂಗಲ್ಲ. ಈ ತಲಾವಾರು ಆದಾಯ ತಗೊಳ್ಬೇಕಾರೆ ಇವತ್ತಿಗೂ ಎಷ್ಟಿದೆ, ಇವತ್ತಿಗೂ ಸಹ ತಲಾವಾರು ಆದಾಯ ತಗೊಂಡ್ರೆ ಆಕಾಶ ಭೂಮಿ ಅಂತಾರಲ್ಲ ಆ ಮಟ್ಟಕ್ಕಿದೆ. ಕೆಲವರು ಹೇಳ್ತಾರೆ ಅಂಬಾನಿ ಸುಮ್ಮನೆ ಕೂತ್ಕೊಂಡು 10 ನಿಮಿಷ ಅಲ್ಟ ಹೊಡೆಯೋ ಟೈಮ್ಗೆ ಅಂಬಾನಿ 100 ಕೋಟಿ ಅದಾನಿದು ಅಂಬಾನಿದು 100 ಕೋಟಿ ಸಂಪಾದನೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. 100 ಕೋಟಿ. ಅದು ನಮ್ಮಲ್ಲಿ ನಾವು ಸುಮ್ಮನೆ ಅನ್ಕೋತಾ ಇದ್ವಿ, ಒಬ್ಬ ಗಾರೆ ಕೆಲಸ ಮಾಡೋಣ ತಿಂಗಳಿಗೆ 30,000 ಸಂಪಾದನೆ ಮಾಡಿದ್ರೆ ವರ್ಷಕ್ಕೆ 4 ಕೋಟಿ 4-5 ಲಕ್ಷ ಸಂಪಾದನೆ ಮಾಡೋದು ಅಂತ. ಬಟ್ ಅವ್ನು ಉಳಿಸೋದು ಎಷ್ಟು? ಅವನು 50,000 ಉಳ್ಸೋಕ್ಕಾಗಲ್ಲ ರೀ. ಪಾಪ ಅವ್ನ ಮೈಕೆ ನೋವಾಗಿರುತ್ತೆ, ಅವ್ನ ದಿವಸ ಒಂದು ಹೆಣ ಕೊಡೋದಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅವನಿಗೆ. ಯಾಕಂದ್ರೆ ಮೈ ಮುರಿ ಕೆಲಸ ಮಾಡ್ತಾನೆ ಅವನು, ಸುಮ್ಮನೆ ಕೂತ್ಕೊಂಡು ಎಸ್ರಿ ಮೇಲೆ ಕುಂತಿರಲ್ಲ, ಮೈ ಮುರಿ ಕೆಲಸ ಮಾಡ್ತಾನೆ. ಮತ್ತು ಅವನ ಆರೋಗ್ಯ, ಮತ್ತು ಅವನ ಮಕ್ಕಳು, ಅವನ ಶಾಲೆ, ಆಸ್ಪತ್ರೆ, ಹಬ್ಬಗಳು ಮಾಡಬೇಕು. ಇಲ್ಲೇ ನೀವು ಇಲ್ಲಿದ್ದೆಲ್ಲ ಚುರುಕ್ಬಿಟ್ಟಿರಲ್ಲ, ಇಲ್ಲದೇ ಇರೋ ಸಂಪ್ರದಾಯಗಳು ಏನು ವರ್ಷ ಪೂರ್ತಿ ಹಬ್ಬಗಳು ಬರ್ತಾ ಇರ್ತವೆ, ನೀನೇನೋ ಮಾಡಬೇಕು, ಇನ್ಯಾವನೋ, ಇದೆಲ್ಲವನ್ನು ಖರ್ಚು ಮಾಡಿ ಅವ್ರು ಉಳಿಸೋದು ಅಷ್ಟರಲ್ಲ ಇದೆ. ಆದರೆ ಇವರಿಬ್ಬರು ಶ್ರೀಮಂತಿಕೆ ನೋಡಿ, ಭಾರತ ನೋಡಿ ಈ ಮಟ್ಟಕ್ಕಿದೆ. ಇವ್ರ GDP ನೋಡಿ, ಇವ್ರು 1000 ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತಾವ್ರೆ. ಇದನ್ನ ಮಾತ್ರ ನೀವು ಒಬ್ಬಿಸ್ತಾ ಇದ್ರೆ ವಿನಃ ಇದು ನಿಜವಾದ ಭಾರತವನ್ನ ಯಾರಿಗೂ ತೋರಿಸ್ತಾ ಇಲ್ಲ. ಸರ್ಕಾರ ಬರೀ ಇವರಿಬ್ಬರಿಗೆ ಮಾತ್ರ ನಿಂತಿದೆ. ಮತ್ತು ಇನ್ನು ಯಾರು ಸಹ, ಮತ್ತೆ ಇವ್ರು ಯಾರು ಈ ಸೆಲೆಬ್ರಿಟಿಗಳೆಲ್ಲ ಎಲ್ಲನೂ ನಾಚಿಕೆ ಬಿಟ್ಟು ಹೋಗಿ ಅಲ್ಲಿ ಕೋತಿಕೊಂಡು ನಾವು ಕುಣಿತಾವ್ರಲ್ರಿ. ಇವ್ರು ಯಾರಿಗೆ ಆದರ್ಶ ಇರಲಿಲ್ಲ. ನಾವು ಮುಗಿಬಿದ್ದು ಕ್ರಿಕೆಟ್ ನೋಡ್ತೀವಿ, ಮುಗಿಬಿದ್ದು ಏನು ರಜಾ ಮಾಡಿ ಮತ್ತೊಂದು ಸಹ ಬ್ಲ್ಯಾಕ್ ಟಿಕೆಟ್ ಕೊಟ್ಟು ಹೋಗಿ ಕ್ರಿಕೆಟ್ ನೋಡ್ತೀವಿ. ಇವ್ರುಗಳಿಲ್ಲಿ ಅಲ್ಲಿ ಹೋಗಿ ಅಲ್ಲಿ ಇನ್ಯಾರ ಹತ್ರ ಕುಣಿತಾವ್ರು ಇವರು. ಸಿನಿಮಾನೂ ಅಷ್ಟೇ, ಏನು ಸ್ಟಾರ್ಗಳು ಇವರೆಲ್ಲ, ಸೂಪರ್ ಸ್ಟಾರ್ಗಳು, ಅಭಿಮಾನಿ ಸಂಘಗಳೇನು ಇವುಗಳೆಲ್ಲ, ಇವರು ಅಲ್ಲಿ ನೋಡ್ಬಿಟ್ಟು ಅಸಹ್ಯ ಆಗುತ್ತೆ. ಯಾರೋ ಶ್ರೀಮಂತ ಕಡೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀನಿ ಆ ಮಟ್ಟಕ್ಕೆ. ಈ ದಿಮಾಕ್ ಇದೆಯಲ್ಲ, ಈ ದಿಮಾಕು ಇದು ಒಳ್ಳೇದಲ್ಲ. ಯಾಕಂದ್ರೆ ಅದರಲ್ಲೂ ಸಹ ಇದನ್ನೆಲ್ಲವನ್ನೂ ಸಹ ಮೀಡಿಯಾಗಳು ಯಾವುದನ್ನು ಚರ್ಚೆ ಮಾಡ್ಬೇಕಾಯ್ತು, ಯಾವುದನ್ನು ಕೇಳಬೇಕಾಯ್ತು. ಇವರು ಸಹ
ಇಲ್ಲಿ ರೈತರು ನಿಮಗೆ ಗೊತ್ತಿದೆ, ಡೆಲ್ಲಿಯಲ್ಲಿ ರೈತರು ಬಂದಾಗ ಅಲ್ಲಿ ರೋಡ್ಗೆಲ್ಲ ಮಳೆ ಹೊಡೆದ್ರು, ಮತ್ತೆ ರೈತ ಸತ್ರು. ಅದ್ರ ಬಗ್ಗೆ ಯಾರು ಕೇಳ್ತಾ ಇಲ್ಲ, ತಲೆನೇ ಕೆಡಿಸ್ಕೋತಾ ಇಲ್ಲ. ಇವತ್ತು ಕೊಬ್ಬರಿ ಬೆಲೆ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ತುಂಬಾ ಇದೆ, ನೀವು ಮಾತಾಡಕ್ ಹೋದ್ರೆ ಮೀಡಿಯಾದವ್ರು ಬಹಳ ಕೇಳ್ಬೋದಿತ್ತು. ಮತ್ತೆ ಮೋದಿಯವರ ಪಾಲಿಸಿ ಬಗ್ಗೆ ಮಾತಾಡ್ಬೋದಿತ್ತು. ದೊಡ್ಡ ಮಟ್ಟ ಇದೆ ಚರ್ಚೆ ಮಾಡ್ಬೇಕು ಅಂದ್ರೆ ನಿಮ್ಗೆ. ಯಾಕೆಂದ್ರೆ ಇದು ಮಾಡಿದಾರಲ್ಲ, ಬಾರದೇ ಇರುವ ಒಂದು ಸಾಲಗಳಿದೆಯಲ್ಲ, ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟಿತ್ತು, ಮೋದಿಯವ್ರ ಕಾಲದಲ್ಲಿ ಎಷ್ಟಿತ್ತು, ಅದೆಲ್ಲ ದೊಡ್ಡ ಚರ್ಚೆಗಳಾಗುತ್ತೆ. ಅದೆಲ್ಲ ಮೀಡಿಯಾಗಳಲ್ಲಿ ಚರ್ಚೆ ಹುಟ್ಟಾಕ್ಬೇಕಾಯ್ತು. ಮೋದಿಯವರ ಸರ್ಕಾರದಲ್ಲಿ ಸಾಲ, ಮತ್ತೆ ಯಾವ ಮಟ್ಟಕ್ಕೆ ಸಾಲ ಮಾಡಿದ್ರೆ, ಈಗ ನಮ್ಗೆ 10,000 ಸಂಬಳ ಬರ್ತಾ ಇದ್ರೆ ನೀವು ಒಂದು 2,000 3,000 ಸಾಲ ಮಾಡಿದ್ರೆ ತೊಂದರೆ ಅಪ್ಪ, ಅಥವಾ 5,000 ರೂಪಾಯಿ ಸಾಲ ಮಾಡಿದ್ರೆ ಪರವಾಗಿಲ್ಲಪ್ಪ. 10,000 ಸಂಬಳಕ್ಕೆ 10,000 ಸಾಲನೆ ಮಾಡ್ಬಿಟ್ರೆ ನೀವು ಮುಂದೆ ಹೆಂಗೆ? ಮತ್ತೆ ಈಗ ಗೊತ್ತಿದೆಯಲ್ಲ ನಿಮ್ಗೆ, ಮೋದಿಯವರು ಇವಾಗ ನಮ್ಮ GDP ಈಕ್ವಲ್ ಅಂದ್ರೆ 80-85%, 86% ಆಗಿದೆ. ಇನ್ನೇ 1-2 ವರ್ಷಕ್ಕೆ ಅದು 100% ಆಗುತ್ತೆ ಅಂತ ಹೇಳ್ತಾರಲ್ಲ. ಇಂಥದನ್ನ ಚರ್ಚೆ ಮಾಡ್ಬೇಕಾಯ್ತು. ಇದನ್ನೆಲ್ಲಾ ಮೀಡಿಯಾದಲ್ಲಿ ಬಿಟ್ಬಿಟ್ಟು ನಾಚಿಕೆಟ್ಟವ್ರ ತರ ಅಂಬಾನಿ ಕಣ್ಣಲ್ಲಿ ನೀರು ಹಾಕ್ಬಿಟ್ಟ, ಅವನ ಮಗ ಎಷ್ಟೋ ಕೋಟಿ ವಾಚ್ ಹಾಕೊಂಬಿಟ್ಟ, ಅವ್ನು ದಪ್ಕ ಆಗ್ಬಿಟ್ಟಿದ್ದ, ಸಣ್ಣಗಾದ. ಮತ್ತೆ ಯಾಕೆ ದಪ್ಕ ಆದ? ಇದೇನ್ರಿ ಚರ್ಚೆ? ಅವ್ನು ದಪ್ಕಾರ ಆಗಲಿ ಸಣ್ಣಗಾರ ನಮ್ಗೇನಾಗ ಅದ್ ಕಟ್ಕೊಂಡು, ಅವ್ನು ದಪ್ಕ ಆದ್ನಂತೆ, ಸಣ್ಣಗಾದ್ನಂತೆ, ಮತ್ತೆ ದಪ್ಪ ಆಗ್ಬಿಟ್ನಂತೆ. ಯಾಕೆ ದಪ್ಪ ಆಗ್ಬಿಟ್ಟ? ಏನದು ನಮ್ಮ ಸಮಸ್ಯೆ, ಅದು ಜನಗಳ ಸಮಸ್ಯೆನ ತರ ಅದು ಹುಟ್ಟಾಕದ್ ನಿಮ್ ಚರ್ಚೆಗೆ. ಆಮೇಲೆ ಅಂಬಾನಿ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ, ಭಾವುಕ ಕ್ಷಣಗಳಂತೆ. ಏನದು ಒಂದೇ ರವೀಂದ್ರನಾಥ್ ಠಾಗೂರ್ ಅವರ ಗೀತಾಂಜಲಿ ತರ ವರ್ಣಿಸ್ತಾರೆ ಕುತ್ಕೊಂಡಲ್ಲಿ, ಅಲ್ವಾ? ಕುವೆಂಪು ಅವರ ದೊಡ್ಡ ಕವನ ತರ ಅದನ್ನ ಅವನೇನೋ ದೊಡ್ಡ ಮಹಾಕಾವ್ಯ ಬರ್ಬಿಟ್ಟಾನಂತ ಹೇಳ್ಬಿಟ್ಟು ಅದನ್ನು ವರ್ಣಿಸ್ತಾ ಕೂತಿದ್ರ. ಅದ್ ಕಟ್ಕೊಂಡು ನಮ್ಗೇನಾಗ್ಬೇಕು? ಆಕೆ ಬಟ್ಟೆ ತಗೋ, ಅವರ ಯಾರ್ಯಾರು ಬರ್ತಾ ಇದಾರೆ ಅದನ್ನ ತಗೊಳ್ಳಿ, ಝೂಮ್ ಹಾಕಿ ಅದನ್ನ ತೋರಿಸ್ತಿದ್ರೆ ವಿನಃ ಅದು ಅಸಹ್ಯ ರೀ. ನಿಮ್ಗೆ ಅಸಹ್ಯ ಹುಟ್ಟಿಸ್ಬೇಕಾವು. 1,000 ಕೋಟಿ ಖರ್ಚು ಮಾಡ್ತಾನೆ, ಅಲ್ಲಿ ಅನ್ನ ಕೊಡೋ ರೈತನ ಕೇಳೋದಿಕ್ಕಿಲ್ಲ. ಅದ್ರ ಬಗ್ಗೆ ನೀವು ಇದೇ ಮೀಡಿಯಾಗಳು ಎಷ್ಟು ದಿವಸ ಮಾತಾಡಿದ್ರ? ರೈತರ ಬಗ್ಗೆ ಎಷ್ಟು ಮಾತಾಡಿದ್ರ? ಇವತ್ತು ಕೊರೋನಾ ಟೈಮಲ್ಲಿ 1,000 ಕಿಲೋಮೀಟರ್ ನಡ್ಕೊಂಡು ಹೋಗಿ ಜನ ತಿನ್ನಕ್ಕೆ ಸತ್ರಲ್ರಿ, ಮರ್ತು ಬಿಟ್ರ? ಏನ್ 100 ವರ್ಷದ ಹಿಂದೆ ಅಲ್ಲ ಸ್ವಾಮಿ ಆಗಿದ್ದು? 100 ವರ್ಷದ ಹಿಂದೆ ಅಲ್ಲ, ಮೊನ್ನೆ ಆಯ್ತು. ಆಕ್ಸಿಜನ್ ಎಲ್ಲ ಸತ್ತೋದ್ರು ಮಕ್ಕಳು. ಇದೇ ಉತ್ತರ ಪ್ರದೇಶದಲ್ಲಿ ಮಕ್ಕಳು ಸತ್ರು ಆಕ್ಸಿಜನ್ ಇಲ್ದಲೆ. ನಮ್ಮ ಕರ್ನಾಟಕದಲ್ಲಿ ಸತ್ರು, ಆಕ್ಸಿಜನ್ ಸಮಸ್ಯೆ ಆಯ್ತು. ನಿಮ್ಗೆ ಏನು ಅನಿಸ್ಲೇ ಇಲ್ಲ ಅಂದ್ರೆ ಅಂಬಾನಿಯ ಸಿರುವಂತಿಕೆ ಎಲ್ಲವನ್ನು ಕೊಚ್ಚಿ ಬಿಸಾಕ್ತು. ಸುಮ್ಮನೆ ಬಂತ? ಹೆಂಗಾಯ್ತು? ಅದು ಹೆಮ್ಮೆ ಪಡ್ಬೇಕಾ? ಇಬ್ರು ಮಾತ್ರ ಬೆಳಿತಾವ್ರೆ ಅಂದ್ರೆ, ಕೆಲವರು ಮಾತ್ರ ಮಿಲಿಯನ್ ಪತಿಗಳಾಗ್ತಾವ್ರೆ, ಇಷ್ಟೆಲ್ಲ ಆಗ್ತಾವ್ರೆ ಅಂದಾಗ ಅಂದ್ರೆ ಆ ದೇಶ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇಲ್ಲ ಅಂತ ಅರ್ಥ. ಆರೋಗ್ಯಕರವಾದ ಸಮಾಜ ಅಲ್ಲ ಅಂತ ಅರ್ಥ. ಕೆಲವರು ಮಾತ್ರ ಶ್ರೀಮಂತರಾಗ್ತಾವ್ರೆ ಅಂದ್ರೆ ಆ ದೇಶ ತುಂಬಾ ಅಡ್ಡದಾರಿ ಹಿಡಿದಿದೆ. ಶಿವಸುಂದರ್ ಅವರು ಹೇಳಿದಂಗೆ ಕೊಳತು ನಾರ್ತಾ ಇದೆ, ಅಸಹ್ಯ ಅಂತ ಹೇಳಿ. ಅಂದ್ರೆ ಕೆಟ್ಟ ದಾರಿಲಿ ಹೋಗ್ತಾ ಇದೆ ದೇಶ, ಸರಿಯಾಗಿ ನಡೀತಾ ಇಲ್ಲ ಆರ್ಥಿಕವಾಗಿ, ಎಲ್ಲೋ ಕುಸ್ತೋಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಕೆಲವರು ಮಾತ್ರ ಸರ್ಕಾರ ಕೈ ಹಿಡಿದಿತ್ತೆ, ಅವ್ರ ಬೆಂಬಲ ನಿಲ್ಲುತ್ತೆ. ಎಲ್ಲರ ದುಡ್ಡನ್ನ, ಜನಸಾಮಾನ್ಯನ ಈ ಬೆವರಿನ ದುಡ್ಡು ಇದೆಯಲ್ಲ, ಇವ್ರಿಗೆ ತಗೊಂಡೋಗಿ ಅಡ ಇಡ್ತಾ ಇದ್ದಾರೆ. ಇವರ ಶ್ರಮದ ಮೇಲೆ, ಇವರ ಶವದ ಮೇಲೆ ಇವರು ಸೌದೆ ಕಟ್ಟಿದ್ದಾರೆ ಅಂತ ಅರ್ಥ. ಇದನ್ನ ಮೀಡಿಯಾದವರು ನಿಮ್ಮ ಜವಾಬ್ದಾರಿ, ಅದನ್ನ ಜನಸಾಮಾನ್ಯರಿಗೆ ಹೇಳ್ಬೇಕಾಯ್ತು, ವಿಶ್ಲೇಷಣೆ ಮಾಡ್ಬೇಕಾಯ್ತು. ನೀವುಗಳೇ ದುಡ್ಡು ತಿಂದ್ಬಿಟ್ಟು, ನೀವುಗಳೇ ಇನ್ನೇನೋ ತಿಂದ್ಬಿಟ್ಟು, ದುಡ್ಡು ಕೊಟ್ಟರೆ ಅವ್ರು ಹೇಳಿದ್ನಲ್ಲ ನಿಮ್ಗೆ, ದುಡ್ಡು ಕೊಟ್ರೆ ಕಣ್ಣೀರು ಹಾಕೋರು ಅಂತ ಹೇಳ್ಬಿಟ್ಟು, ಹಂಗೆ ದುಡ್ಡು ಕೊಟ್ರೆ ನಗ್ತೀರಾ, ದುಡ್ಡು ಕೊಟ್ರೆ ಅಳ್ತೀರಾ, ದುಡ್ಡು ಕೊಟ್ರೆ ಇನ್ನೇನೋ ಮಾಡ್ತೀರಾ. ಅದಕ್ಕೆ ಮಾತ್ರ ಸೀಮಿತ ಆಗಿದೆ ಅಂದ್ರೆ ಮತ್ತೆ ನಾಚಿಕೆ ಪಡ್ಬೇಕಾಗತ್ತೆ. ಈ ಮದುವೆ ಕೆಲವರು ಏನೋ ಶತಮಾನದ ಮದುವೆನ ತರ ಅಥವಾ ಭಾರತದ ಹೆಮ್ಮೆನ ತರ ಬಿಂಬಿಸ್ತಾ ಇದ್ರಲ್ಲ, ನಾವು ಜಗತ್ತಿನ ಮುಂದೆ ಅಸಹ್ಯ ಪಡಬೇಕು. ಮತ್ತೆ ಅಂಬಾನಿ ಅದೆಷ್ಟೋ 7,000 ಕೋಟಿನೋ 8,000 ಕೋಟಿನೋ ಮನೆ ಇರೋದು 3-4 ಜನಕ್ಕೆ, ಅದೆಷ್ಟೋ 60 ಕಾರ್ಗಳು ನಿಲ್ಲಿಸ್ಬೋದಂತೆ, ಇಷ್ಟೆಲ್ಲ ದೊಡ್ಡ ಮಟ್ಟದ ಚರ್ಚೆ ಮಾಡ್ತಾ ಇದ್ರಲ್ಲ, ಅಲ್ಲೇ ಸುತ್ತಮುತ್ತ ಇರುವ ಸಾವಿರಾರು ಸ್ಲಮ್ ಅಲ್ವೇನ್ರಿ? ಅಂಬಾನಿ ಮನೆ ಇರೋದೇ ಮುಂಬೈನ ಸುತ್ತಮುತ್ತ ಸ್ಲಮ್ಗಳಿದಾವೆ. ಇದನ್ನು ನಿಮ್ ಕಣ್ಣಿಗೆ ಕಾಣಲಿಲ್ವಾ? ಅದು ಹೆಂಗ್ರಿ ಊಟ ಸೇರುತ್ತೆ? ಅದಕ್ಕೋಸ್ಕರ ನಿಮ್ಗೆ ಲಕ್ಷಾಂತರ ಅಂದ್ರೆ ತಿಂಗಳಿಗೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಸೆಕ್ಯೂರಿಟಿ ಇಟ್ಕೋತೀರಾ. ಗಾಂಧೀಜಿ ಯಾವತ್ತೂ ಸೆಕ್ಯೂರಿಟಿ ಇಟ್ಕೊಂಡಿಲ್ಲ. ಗಾಂಧೀಜಿ ಹೇಳ್ತಾ ಇದ್ರು, ಆತ ನನ್ನ ದೇಹ ಮಾತ್ರ ಕಾಯಲ್ಲ, ಆತ್ಮನೂ ಕಾಯ್ತಾನೆ, ಆತ್ಮನ ಬಂಧನದಲ್ಲಿ ಇಡ್ತಾನೆ ಅಂತ ಹೇಳ್ಬಿಟ್ಟು. ಇಷ್ಟು ಸೆಕ್ಯೂರಿಟಿ ಇಟ್ಕೊಂಡು ಯಾಕೆ ಅಂದ್ರೆ ಬೇರೆ ಯಾರ ಹತ್ರ ಇಲ್ಲದೆ ಇರೋದು ನಿಮ್ಮ ಹತ್ರ ಇದೆ. ಇಂಡೈರೆಕ್ಟ್ ಆಗಿ ಕಿತ್ತೆ ತಿಂದಿರ್ತೀರಿ ನೀವು, ನೇರವಾಗಿ ಕಿತ್ಕೊಂಡೇ ಇರ್ಬೋದು, ಗೊತ್ತಾಗದೇ ಇರ್ಬೋದು, ಕಿತ್ಕೊಂಡಿರ್ತೀರ ನೀವು. ಬೇರೆ ಹತ್ರ ನಿಮ್ಮಷ್ಟೇ ಬೇಡ, ನಿಮ್ಮಷ್ಟು ಐಷಾರಾಮಿ ಕಾರ್ಗಳು, ಐಷಾರಾಮಿ ಜೀವನ, ಮೃಷ್ಟಾನ್ನ ಭೋಜನ ಬೇಡ, ಅಟ್ಲೀಸ್ಟ್ ತಕ್ಕ ಮಟ್ಟಿಗಾದ್ರೂ ಇದ್ದಾಗ ನಿಮ್ಮಲ್ಲಿ ಯಾರು ಕಂಡುಬೇಡಲ್ಲ. ಉದಾಹರಣೆ ಒಂದು ಹಳ್ಳಿ ಅಂತ ಇಟ್ಕೊಳ್ಳಿ. ಹಳ್ಳಿಯಲ್ಲಿ ಒಬ್ಬನ ಹತ್ರ ವಿಪರೀತ ದುಡ್ಡು ಇರುತ್ತೆ, ಎಲ್ಲರೂ ಕೂಲಿ ಮಾಡ್ತಾ ಇರ್ತಾರೆ, ಅವ್ನು ಮಾತ್ರ ಐಷಾರಾಮಿ ದೊಡ್ಡ ಮಟ್ಟ ಬದುಕ್ತಾ ಇರ್ತಾನೆ. ಅವಾಗ ಏನ್ ಮಾಡ್ತಾನೆ ಗೊತ್ತಾ? ಅವನು ಆಳುಗಳು ಇಟ್ಕೋಬೇಕು. ಯಾಕೆ? ಇವನ್ ಕಾಯಕ್ಕೆ, ಇವನು ಮಲಗಿದ್ರೆ ಮತ್ತೊಂದು,
ಯಾಕೆ ಅಂದರೆ ಎಲ್ಲರ ಸಂಪತ್ತು ಒಬ್ಬನ ಹತ್ರ ಇರುತ್ತೆ. ಆವಾಗ ಅವನಿಗೆ ಭಯನೇ ಶುರುವಾಗುತ್ತೆ, ಎಲ್ಲಿ ನಾನು ಏನು ಮಾಡ್ಬಿಡ್ತಾರೋ ಮತ್ತು ಎಂತ ಮಾಡ್ಬಿಡ್ತಾರೋ ಅಂತ. ಅದೇ ಸಣ್ಣ ಮಟ್ಟದಲ್ಲಿ ಹಂಚ್ಕೊಂಡಿದ್ರೆ ಅವನಿಗೊಂದು ಸಿಗ್ಬೇಕಲ್ವ. ನಾನು ಅವಾಗಲೇ ಹೇಳಿದೆ, ಭೂಮಿ ಊಟಕ್ಕಿಂತ ಮುಂಚೆ ಯಾವನಿಗೂ ಸೇರಿರಾತು ಎಲ್ಲರಿಗೂ ಸೇರಿತ್ತು ಅಂತ. ಅವನಿಗೊಂದಷ್ಟು ಏನು ಮನುಷ್ಯ, ಅವನು ನನಗೆ ಮನುಷ್ಯ, ನನ್ನಂಗೆ ಅವನಿಗೆ ಭಾವನೆಗಳಿರುತ್ತೆ. ಅವನಿಗೂ ತಿನ್ಬೇಕನ್ಸುತ್ತೆ, ಉಣ್ಬೇಕನ್ಸುತ್ತೆ, ಅವನಿಗೊಂದು ಒಳ್ಳೆ ಬಟ್ಟೆ ಹಾಕೋಬೇಕನ್ಸುತ್ತೆ, ಒಳ್ಳೆ ಆರೋಗ್ಯ ಬೇಕನ್ಸುತ್ತೆ, ಒಳ್ಳೆ ಶಿಕ್ಷಣ ಬೇಕನ್ಸುತ್ತೆ. ಇದೆಲ್ಲ ಇದ್ದಾಗ ನಿನಗೆ ಭಯ ಇರಲ್ಲ. ನೀನು ಪೂರ್ತಿ ಕೊಟ್ಬಿಡು ಅಂತ ಹೇಳಲ್ಲ, ನೀನು ಸುಮ್ಮನೆ ಅಂತೂ ಮಾಡಿಲ್ಲ. ಕೆಲವರು ಹೇಳ್ಬೋದಪ್ಪ, ಪ್ರಧಾನಮಂತ್ರಿ ನಮಗೂ ಹಿಂಗೆ ಬೆಂಬಲ ಅಂತ ನಾವು ಬೆಳೆಸಿದ್ದು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಕೆಲವರು ಭಾಳ ಜನ ಹೇಳ್ತಾರೆ, ಬಿಡ್ರಿ ಅವ್ರ ದುಡ್ಡು ಹೆಂಗ ಶೋಕಿ ಮಾಡ್ತಾರೆ, ಸುಮ್ಮನೆ ಅವ್ರ ದುಡ್ಡು ಆಗಿರಲ್ಲ, ಕಿತ್ತು ಕೊಟ್ಟಿದ್ದಾರಲ್ಲ, ಸರ್ಕಾರನೇ ಮುಂದೆ ನಿಂತು ಕಿತ್ತು ಕೊಟ್ಟಿದ್ದಾರೆ ಸ್ವಾಮಿ. ಅದಕ್ಕೆ ಅವ್ರು ಶ್ರೀಮಂತ ಆಗಿರ್ತಾನೆ ಆ ಮಟ್ಟದ್ದು. ಮತ್ತು ಶ್ರೀಮಂತಿಕೆ ದಿಮಾಕಲ್ಲ ಬರಬೇಕಾಗಿರೋದು. ನೀವು ಇಷ್ಟೊಂದು ಅದೆಷ್ಟೋ ಸಾವಿರ, ಕೆಲ 6,000 ಕೋಟಿ ಅಂತಾರೆ, 3,000 ಕೋಟಿ ಅಂತಾರೆ, ಏನೋ ಒಟ್ಟರೆ ಸಾವಿರಾರು ಕೋಟಿ ಖರ್ಚಾಗಿರೋದು ನಿಜ. ಅದ್ರ ಬದಲು ನೀವು ನಿಮ್ಮ ಸುತ್ತಮುತ್ತ ಸ್ಲಮ್ಗೆಲ್ಲ ಶಿಕ್ಷಣ ಕೊಟ್ಟಿದ್ರೆ ಯಾವತ್ತೂ ನೆನ್ಕೊಳ. ನಿಮ್ಮನ್ನ 10 ಕಂಪ್ನಿಗಳು ಮಾಡ್ಕೊಂಡು ಒಬ್ಬನೇ CEO ಆಗ್ಬಿಟ್ರೆ, 10 ಕಂಪ್ನಿಗಳು 10 ಜನ ಮಾಡ್ರಿ. ನೀವು ಇಷ್ಟೆಲ್ಲ ಮಾಡಿದ್ರು ಭಾವನೆಗಳಿಗೆ ಶ್ರೀಮಂತಿಕೆ ಬಡತನ ಇಲ್ಲ. ಈಗ ನಮ್ಮಲ್ಲಿ ಬೇಂದ್ರೆದು ಒಂದು ಕವನ ಇದೆ, ಗೊತ್ತಿರಬೇಕು, ನಾನು ಬಡವಿ, ನಮ್ಮ ಪ್ರೀತಿಗೆ ಬಡತನವಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಅಂಬಾನಿಗೂ ಅದೇ ಭಾವನೆ ಇರುತ್ತೆ, ಇದೆಲ್ಲ ಕೂಲಿ ಮಾಡೋನಿಗೂ ಅದೇ ಭಾವನೆ ಇರುತ್ತೆ. ಅವನ ಮಕ್ಕಳು ಏನೋ ಒಂದು ಒಳ್ಳೇದನ್ನ ಸಾಧಿಸಿದಾಗ ಅಥವಾ ಕೆಟ್ಟದ್ದು ಏನೋ ಒಂದು ಮನಸ್ಸಿನ ನೋವಾದಾಗ ಅದೇ ಭಾವನೆಗಳು ಇಲ್ಲಿ ಯಾರೋ ಒಬ್ಬ ಚಿಂದಿಯಾಯರಿಗೋ, ಭಿಕ್ಷೆ ಬೇಡೋರಿಗೋ, ಅಥವಾ ಕೂಲಿ ಮಾಡೋರಿಗೋ, ಇನ್ಯಾವ ರೈತನಿಗೋ, ಇನ್ಯಾರಿಗೂ ಅದೇ ಭಾವನೆ ಇರುತ್ತೆ. ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅದೇನೋ ವ್ಯತ್ಯಾಸ ಇದೆಯಾ? ಯಾವ ವ್ಯತ್ಯಾಸನೂ ಇಲ್ಲ. ನಿಮ್ಮ ಐಷಾರಾಮಿ ಬದುಕು ಮತ್ತೊಂದು ಇಷ್ಟಿರ್ಬೋದು ಅಷ್ಟೇ, ತಿನ್ನೋದು ಅಷ್ಟೇ ಅನ್ನ. ನಿಮಗೆ ಕೊನೆಯದಾಗಿ ಒಂದು ಟಾಲ್ಸ್ಟಾಯ್ ಒಂದು ಕಥೆಯನ್ನು ನಾನು ಮುಗಿಸ್ಬಿಡ್ತೀನಿ. ಸುಮ್ಮನೆ ಒಂದು ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ. ಒಂದು ಕಥೆ ಇದೆ, ಲಿಯೋ ಟಾಲ್ಸ್ಟಾಯ್ದು, ಒಬ್ಬನಿಗೆ ಎಷ್ಟು ಭೂಮಿ ಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಒಬ್ಬ ಬರ್ತಾನೆ, ಒಂದು ಪಕ್ಕೂರಲ್ಲಿ ಒಂದು ಫಲವತ್ತಾದ ಜಮೀನಿದೆ, ಕೊಡಿಸ್ತೀನಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡ್ತಾನೆ ತುಂಬ ಫಲವತ್ತಾಗಿರುತ್ತೆ. ಆ ಜಮೀನು ಮಾಲೀಕ ಹೇಳ್ತಾನೆ, ಈ ಗುದ್ಲಿ ಕೊಟ್ಬಿಟ್ಟು ಹೆಗಲ ಮೇಲೆ ಹಾಕ್ಕೊಂಡು ನೀನು ಬೆಳಗ್ಗೆ ಸೂರ್ಯ ಹುಟ್ಟುವಾಗ ನಡೆಯೋಕ್ಕೆ ಶುರು ಮಾಡಿದರೆ ಸೂರ್ಯ ಮುಳುಗಳು ಬರಬೇಕಿಲ್ಲಿ, ಎಷ್ಟು ನಡ್ಕೊಂಡು ಓಡಾಡ್ತೀಯೋ ಅಷ್ಟು ಭೂಮಿ ನಿಂದೆನೆ ಹೋಗು ಅಂತ ಹೇಳ್ಬಿಟ್ಟು ಇವನು ಗುದ್ಲಿ ಹೆಗಲ ಮೇಲೆ ಹಾಕ್ಕೊಂಡು ಹೊಡ್ತಾನೆ. ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಆಸೆ ಎಷ್ಟು ನಡೆದಷ್ಟು ನಂದೆ ಅಂತ. ಓದಂಗೂ ತುಂಬ ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ, ಅದು ಚೆನ್ನಾಗಿ ಕಾಣುತ್ತೆ, ಅದು ಬೇಕು ನಡ್ಕೊಂಡು ಹೋಗ್ತಾ ಇರ್ತಾನೆ. ಹಿಂತಿರಿ ಬರೋಕ್ಕೆ ಮನಸ್ಸೇ ಬರಲ್ಲ. ಅದು ಟೈಮ್ ಆಗುತ್ತೆ, ಬರಲೇಬೇಕು. ಆಮೇಲೆ ಒಂದು ಟೈಮು ಹಿಂತಿರ್ಕೊಂಬರ್ತಾನೆ, ಟೈಮ್ ಆಗಿರುತ್ತೆ, ಊಟ ಇಲ್ಲ, ಸುಸ್ತಾಗ್ತಾ ಇರುತ್ತೆ, ಓಡ್ ಬರ್ತಾನೆ, ಹೆಂಗೋ ಬಂದು ಜಾಗ ತಲುಪ್ತಾನೆ. ಆದರೆ ಸತ್ತೋಯ್ತಾನೆ. ಅವಾಗ ಅದೇ ಗುದ್ಲಿ ತಗೊಂಡು ಆರಡಿ ಮುರಡಿ ಅಗದ್ಬಿಟ್ಟು ಅವನ್ನ ಮುಚ್ಚಾಕ್ತಾರೆ. ಅಂದರೆ ಮನುಷ್ಯನಿಗೆ ಅಷ್ಟೇ ಬೇಕಾಗಿರೋದು. ಎಷ್ಟೇ ಸಿರಿವಂತಿಕೆ ಇದ್ರು ಅಷ್ಟೇ ತಿನ್ಬೇಕಾಗಿರೋದು. ಆ ಹೊಟ್ಟೆ ತುಂಬಿದ ಮೇಲೆ ತಿನ್ನಕ್ಕಾಗಲ್ಲ ಅಲ್ವಾ? ನೀವು ಎಷ್ಟೇ ಬಟ್ಟೆ ಹಾಕೊಂಡ್ರು ಒಂದಿವ್ಸ ಕೊಳೆ ಆಗಲೇಬೇಕು, ತೊಳಿಲೇಬೇಕು. ಇದನ್ನ ಅರ್ಥ ಮಾಡ್ಕೊಂಡು, ಅಂದರೆ ಅದಕ್ಕೆ ನಮ್ಮ ಎಲ್ಲರೂ ಬಸವಣ್ಣ ಹೇಳಿದ್ದು ಅದನ್ನೇ, ಕುವೆಂಪು ಹೇಳಿದ್ದು ಅದನ್ನೇ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳ್ಬಿಟ್ಟು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಅವಾಗ ನೆಮ್ಮದಿನೂ ಇರುತ್ತೆ ಸ್ವಾಮಿ. ನಿಮ್ಮೂರಲ್ಲಿ ನನ್ನ ಹತ್ರ ಅದು ಬೇರೆ ಹತ್ರ ಇದೆ ಅಂದರೆ ಯಾರು ಕಳ್ತನ ಮಾಡಕ್ ಬರಲ್ಲ, ನಿಮ್ನ ಯಾರೋ ಕೊಲೆ ಮಾಡಕ್ ಬರಲ್ಲ, ಸುಲಿಗೆ ಮಾಡಕ್ ಬರಲ್ಲ, ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇರ್ತಾರೆ. ಯಾರ ಹತ್ರ ಇಲ್ದಿರೋ ನನ್ನ ಒಬ್ಬರ ಹತ್ರನೇ ಇದೆ, ನಾನೇ ತಿಂತೀನಿ, ನಾನೇ ಉಣ್ತೀನಿ, ಎಲ್ಲರೂ ನನ್ನ ಹತ್ರ ಒಂದು ಭಿಕ್ಷೆ ಬಿಡಬೇಕು ಅಂದಾಗ ನಿಮಗೆ ಭಯ ಸ್ಟಾರ್ಟ್ ಆಗುತ್ತೆ. ಈ ನೆಮ್ಮದಿ ಇಲ್ಲದ ಬದುಕು, ಈಗ ಭಯದ ಬದುಕು, ಇಷ್ಟನ್ನೆಲ್ಲ ಆಳು ಕಾಳು ಇಟ್ಕೊಂಡು, ಬರೀ ಸೆಕ್ಯೂರಿಟಿ ಇಟ್ಕೊಂಡು, ಹಿಂದೆ ಮುಂದೆ ಇಟ್ಕೊಂಡು ಈ ದರಿದ್ರ ಬದುಕು ಬೇಕಾ? ಇದೇನು ಅವರು ಏನೋ ದೊಡ್ಡ ಮಹಾನ್ ಪ್ರತಿಭೆಯಿಂದ ಸಂಪಾದನೆ ಮಾಡಿದ್ದಲ್ಲ. ದುಡ್ಡನ್ನು ಕೊಟ್ಟು, ಲಂಚ ಕೊಟ್ಟು, ಇಂಥ ಸರ್ಕಾರಗಳನ್ನ ಕಂಟ್ರೋಲ್ ಇಟ್ಕೊಂಡು ಇದರಲ್ಲಿ ಮಾಡೋದು. ಈಗ ಒಂದು ಸರ್ಕಾರ ನಡೆಸಬೇಕು ಅಂದ್ರೆ ನಿಮ್ಗೆ ಗೊತ್ತಿದೆ, ಪ್ರಧಾನಮಂತ್ರಿ ಇರ್ತಾರೆ, ತುಂಬ ಜನ ಮಂತ್ರಿಗಳಿರ್ತಾರಲ್ಲ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ 32 ಜನ ಮಂತ್ರಿಗಳಿರ್ತಾರೆ ಅಲ್ವಾ? ಸರ್ಕಾರ ನಡೆಸೋಕೆ 32 ಜನ ಮಂತ್ರಿಗಳಿದ್ರೆ ಈ ಒಬ್ಬರೇ ಒಬ್ಬ ಶ್ರೀಮಂತ ಇದ್ರೆ ಆಗುತ್ತಾ? ಇರ್ಬೇಕಲ್ರಿ. ತುಂಬ ಜನ ಆಗಲಿ. ನಾವು ಹೇಳೋದು 8 ಲಕ್ಷ ಕೋಟಿ ಒಬ್ಬರೋದಕ್ಕಿಂತ ನಿಮಗೆ 10,000 ಕೋಟಿಯನ್ನು ತುಂಬ ಜನ ಇರಲಿ ಬೇಕಾರೆ. ಅದು ಒಂದು ರೀತಿ ಸಣ್ಣ ಮಾಡ್ತಾರೆ. ಅಂದರೆ ಅದು ವಿಕೇಂದ್ರೀಕರಣ ಆಗ್ತದೆ. ಸಂಪತ್ತು ಸಹ ವಿಕೇಂದ್ರೀಕರಣ ಅಂತ ಕರೀತಾರೆ. ವಿಕೇಂದ್ರೀಕರಣ ಆಗ್ತಾ ಇದೆ ಅಂತ ಅರ್ಥ. ಅವನು 1 ಲಕ್ಷ ಕೋಟಿ, 10,000 ಕೋಟಿ, ಯಾರೋ ಒಬ್ಬ ಒಂದೊಂದು 10 ಕೋಟಿಯವನು, 5 ಕೋಟಿ, 10 ಲಕ್ಷನೋ ಹಿಂಗಾರು ಇರ್ಬೇಕಲ್ವಾ? ಇಲ್ಲಿ ವಿಕಾರಿ ತಿನ್ನಕ್ಕಿಲ್ಲ, ಹಬ್ಬ ಮಾಡಕ್ ಸಾಲ ಮಾಡ್ಬೇಕು, ಅವನು ಮದುವೆ ಮಾಡಕ್ ಸಾಲ ಮಾಡ್ಬೇಕು, ಅವನು ಈ ಹಬ್ಬ ಮಾಡ್ಬೇಕು, ಸಾಲ ಮಾಡ್ಬೇಕು. ಈಗೇನೇ ಈ ರಾಮ ಮಂದಿರಕ್ಕೆ ಹೋಗ್ಬೇಕು ಅಂದ್ರೆ ಪಾಪ ಅವನು ಸಾಲ ಮಾಡಿ ಓಡ್ಬೇಕಪ್ಪ ಇಲ್ಲಿಂದ. ಮತ್ತೆ ಅದನ್ನ ತೀರ್ಸಕ್ಕೆ ಅವ್ನು ತಿಂಗಳಾಗಟ್ಲೆ ಒದ್ದಾಡಬೇಕು, ಕೆಲಸ ಎಲ್ಲ ಕಾರ್ಯ ಇಲ್ಲ. ಮತ್ತೆ ಇಷ್ಟು ತಾರತಮ್ಯ. ನಾನು ಇಷ್ಟ ತನಕ ಏನು ಮಾತಾಡ್ತಿದ್ದಿಲ್ಲ, ಒಂದು 20 ನಿಮಿಷ ಮಾತಾಡಿದೆ ಅಲ್ವಾ?
ಇಷ್ಟೊಳಗೊಂದು ಎಷ್ಟೊಂದು 100 ಕೋಟಿ ಸಂಪಾದನೆ ಆಗುತ್ತೆ ಅಂದ್ರೆ, ಮತ್ತೆ ನಮ್ಮಲ್ಲಿ ಸಾಲ ಕಟ್ಟಕ ಕೆಲವೇ ಸಾವಿರ ಲಕ್ಷ ಅಲ್ಲ, ಸಾವಿರ ಗಟ್ಟಲೆ ಸಾಲ ಕಟ್ಟಕದಲ್ಲಿ ಜನ ಸಾಯ್ತಾವ್ರೆ, ನೆಣಕನ್ ಸಾಯ್ತಾವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ದೇಶ ಆರೋಗ್ಯಕರ ಬೆಳವಣಿಗೆನಾ ಕೆಟ್ಟ ಬೆಳವಣಿಗೆನ? ಅದಕ್ಕೆ ನಾನು ಮತ್ತೊಮ್ಮೆ ಹೇಳೋದು, ಇದು ಕೊಳೆಯುತ್ತಿರುವ ನಾಗರಿಕತೆ ದುರ್ವಾಸನೆ ಅಂತ ಹೇಳ್ಬಿಟ್ಟು ಶಿವಸುಂದರ್ ಹೇಳಿದ್ದು ಅದು ನೂರು ಸತ್ಯ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳ್ತಾ, ಮತ್ತೆ ನಮ್ಮ ಸೆಲೆಬ್ರಿಟಿಗಳು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಾರಲ್ಲ, ಇದು ಅಸಹ್ಯ. ತನ್ನತನವನ್ನ, ತನ್ನ ವ್ಯಕ್ತಿತ್ವವನ್ನ ನಾವು ಕಾಪಾಡ್ಕೋಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.